ಅಂತರ್ಜಲ ಅಭಿವೃದ್ಧಿ ನಿರ್ವಹಣೆ ತಿದ್ದುಪಡಿಗೆ ವಿಧೇಯಕಕ್ಕೆ ಅನುಮೋದನೆ ಕೂಡ ಸಿಕ್ಕಿರುವಂಥದ್ದು. ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಪುಟ ಅನುಮೋದನೆಯನ್ನು ಕೊಟ್ಟಿದೆ. ಕರ್ನಾಟಕ ಸರಕು ಮತ್ತು ಸೇವೆಗಳ ತಿದ್ದುಪಡಿ ವಿಧೇಯಕಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿರುವಂಥದ್ದು. ಸಂಪುಟ ಸಭೆಯಲ್ಲಿ ಸಚಿವ ಸಂಪುಟ ಸಭೆ ಬಳಿಕ ಸಚಿವ ಎಚ್.ಕೆ. ಪಾಟೀಲ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಅಂತರ್ಜಲ ಅಭಿವೃದ್ಧಿ ನಿರ್ವಹಣೆ ತಿದ್ದುಪಡಿ ವಿಧೇಯಕದ ಅನುಮೋದನೆ ಆಗುತ್ತೆ. ಸಚಿವ ಸಂಪುಟ ಸಭೆಯಲ್ಲಿ ದೀರ್ಘಕಾಲದ ಚರ್ಚೆಯನ್ನು ನಡೆಸಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಪುಟ ಅನುಮೋದನೆಯನ್ನು ಕೊಟ್ಟಿದೆ. ಇನ್ನು ಬಹುಬೇಡಿಕೆಯ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ಇದು. ಇನ್ನು ಬಸವಣ್ಣನವರು ಹುಟ್ಟಿದಂತಹ ಊರು, ಹೀಗಾಗಿ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಪುಟ ಅನುಮೋದನೆಯನ್ನು ಕೊಟ್ಟಿದೆ. ಇನ್ನು ಕರ್ನಾಟಕ ಸರಕು ಮತ್ತು ಸೇವೆಗಳ ತಿದ್ದುಪಡಿ ವಿಧೇಯಕಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಇನ್ನು ಸಚಿವ ಸಂಪುಟ ಸಭೆ ಮುಕ್ತಾಯದ ಬಳಿಕ ಸಚಿವ ಎಚ್.ಕೆ. ಪಾಟೀಲ್ ಈ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಎಲ್ಲ ಪ್ರಮುಖವಾದಂತಹ ನಿರ್ಧಾರಗಳೇನಿದೆ, ಇದು ಸರ್ಕಾರದ ಮಟ್ಟದಲ್ಲಿ ಅನೇಕ ದಿನಗಳಿಂದಲೂ ಕೂಡ ಚರ್ಚೆಯಾಗ್ತಾ ಇದ್ದಂತಹ ವಿಷಯಗಳು. ಇವಾಗತ್ತೆ ಅವಾಗತ್ತೆ ಅನ್ನೋ ಒಂದು ಚರ್ಚೆಗಳು ಕೂಡ ಇದ್ದವು. ಜನ ಕೂಡ ಇದರ ಬಗ್ಗೆ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ರು. ಈಗ ಸದ್ಯಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ವಿಧೇಯಕಗಳ ಒಂದು ಅನುಮೋದನೆಗೆ ನಿರ್ಧಾರ ಕೂಡ ಸಿಕ್ಕಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದೆ. ಹೀಗಾಗಿ ಸಚಿವ ಸಂಪುಟ ಸಭೆ ಮುಕ್ತಾಯದ ಬಳಿಕ ಸಚಿವ ಎಚ್.ಕೆ. ಪಾಟೀಲ್ ಅವರು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದನ್ನು ಕರ್ನಾಟಕ ಕಾರ್ಮಿಕರ ಕಲ್ಯಾಣ ನಿಧಿ ತಿದ್ದುಪಡಿ ವಿಧೇಯಕ 2024 ಇದು ಮೊದಲು ಕಲ್ಯಾಣ ನಿಧಿ ಕಾಯ್ದೆ 1965 7A 2K ತಿದ್ದುಪಡಿ ಮಾಡುವ ಮೂಲಕ ಈ ಮೊದಲು ಪ್ರತಿ ಕಾರ್ಮಿಕರಿಂದ 20, ಮಾಲೀಕರಿಂದ ಕಾರ್ಮಿಕರ ಪಾಲು 40, ಸರ್ಕಾರದಿಂದ ಕಾರ್ಮಿಕರ ಪಾಲು 20ಗಳನ್ನು ಕಾರ್ಮಿಕ ಕಲ್ಯಾಣ ನಿಧಿಗೆ ಸಂಗ್ರಹಿಸುವುದನ್ನು ಹೆಚ್ಚಿಸಿ ಕಾರ್ಮಿಕರಿಂದ 50, ಮಾಲೀಕರಿಂದ ಪ್ರತಿ ಕಾರ್ಮಿಕರಿಗೆ 100 ಹಾಗೂ ಸರ್ಕಾರದಿಂದ ಪ್ರತಿ ಕಾರ್ಮಿಕರಿಗೆ 50 ರೂಪಾಯಿಗಳ ವಂತಿಕೆಯನ್ನು ಹೆಚ್ಚಿಸಲು ಕಾಯ್ದೆಯೊಳಗೆ ಈಗ ತಿದ್ದುಪಡಿ ಮಾಡ್ತಾಯಿದ್ದೀವಿ. ಅಂದರೆ 20-40-20 ಇದ್ದಿದ್ದು ವಿ ಆರ್ ಇನ್ಕ್ರೀಸಿಂಗ್ ಇಟ್ ಟು 50-100-50. ಅಂದರೆ ದಿಸ್ ವಿಲ್ ಗೋ ಟು ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ. ದಿಸ್ ವಿಲ್ ಎನೇಬಲ್ ಫಾರ್ ಮೇಕಿಂಗ್ ದಿ ಕಾರ್ಪಸ್ ಬಿಗ್. ಎಕ್ಸಿಸ್ಟಿಂಗು ಚೆನ್ನಾಗಿದೆ, ಅದು ಇನ್ನೂ ದೊಡ್ಡದಾಗ್ತದೆ. ಇಟ್ ಈಸ್ ನಾಟ್ ರೇಷಿಯೋ. ದ ಕ್ವಾಂಟಮ್ ಆಫ್ 20 rupees is increased to 50 rupees. 40 rupees which was of government, 20 rupees of labor is increased to 50, and 40 rupees of government is increased to 100. And let me not get confused. ನೋಡ್ರಿ, ಪ್ರತಿ ಕಾರ್ಮಿಕರಿಂದ 20 ರೂಪಾಯಿ, ಮಾಲೀಕರಿಂದ ಕಾರ್ಮಿಕರ ಪಾಲಾಗಿ 40 ರೂಪಾಯಿ, ಸರ್ಕಾರದಿಂದ ಕಾರ್ಮಿಕರ ಪಾಲು 20 ರೂಪಾಯಿ ಇತ್ತು. ಗೌರ್ಮೆಂಟ್ ವಾಸ್ ಗಿವಿಂಗ್ 20 rupees. ಆಮೇಲೆ ಕಾರ್ಮಿಕರ ಪಾಲಾಗಿ ಮಾಲೀಕ 40 ರೂಪಾಯಿ ಕೊಡ್ತಿದ್ದ, ಕಾರ್ಮಿಕ 20 ರೂಪಾಯಿ ಕೊಡ್ತಿದ್ದ. 20 ಓನರ್ 40, ಗೌರ್ಮೆಂಟ್ 20 ಇತ್ತು. ಅದನ್ನೀಗ ಕಾರ್ಮಿಕ 50, ಮಾಲೀಕ 100, ಸರ್ಕಾರ 50. ದಿಸ್ ಇಸ್ ದಿ ಇನ್ಕ್ರೀಸ್ ವಿ ಹ್ಯಾವ್ ಮೇಡ್. ಭಾಳ ದೊಡ್ಡದಾಗ್ತದೆ ರೀ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.